ಯಥಾರ್ಥವಾಗಿ ಈ ವ್ರತಾಚರಣೆಗಳು ಹೆಚ್ಚಾಗಿ ಈಗ ಆಚರಣೆಯಲ್ಲಿ ಇರುವಂತಹದ್ದು ಪ್ರಾಯಶಃ ಸ್ತ್ರೀಯರಲ್ಲಿ ಮಾತ್ರ. ಕಾರಣ ಏನಿದೆ ಅಂತ ಕೇಳಿದ್ರೆ ಪುರುಷರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಅಂದರೆ ಸ್ತ್ರೀಯರಲ್ಲಿ ಅದರ ಜಾಗೃತಿ ಎನ್ನುವಂತಹದ್ದು ಪ್ರಾಯಶಃ ಈಗಿನ ಕಾಲದಲ್ಲಿ ಬಹಳಷ್ಟು ಮೂಡ್ತಾ ಇದೆ. ಈ ವ್ರತಾಚರಣೆಯನ್ನು ಮಾಡುವಂತಹ ವಿಷಯದಲ್ಲಿ, ಆರಾಧನೆಯನ್ನು ಮಾಡುವ ವಿಷಯದಲ್ಲಿ ಪೂಜೆ ಎನ್ನುವ ಶಬ್ದಕ್ಕೆ ಅರ್ಥ ಏನು ತಿಳ್ಕೊಳ್ಳುವ, ಆವಾಗ ಸ್ಪಷ್ಟ ಆಗ್ತದೆ ಹೇಗೆ ಏನು ಅಂತ. ಪೂಜಾ ಶಬ್ದಕ್ಕೆ ಅರ್ಥ ಏನು? ದೇವ ಪೂಜಾ ಸಂಗತಿಕರಣಯೋಹೋ ಅಂತ. ನಾವು ದೇವರಿಗೆ ಹತ್ತಿರವಾಗುವ ಸಂಗತಿಯನ್ನು ಪೂಜೆ ಅಂತ ಹೇಳಿದ್ದಾರೆ. ದೇವರಿಗೆ ಹತ್ತಿರವಾಗುವ ವಸ್ತುಗಳನ್ನು ದೇವರಲ್ಲಿ ಸೇರಿಸುವ ಪ್ರಕ್ರಿಯೆಗಳು ಏನಿದೆ ಅದನ್ನು ಪೂಜೆ ಅಂತ ಹೇಳಿದ್ದಾರೆ. ಅಷ್ಟೇ ವಿಷಯ. ಪೂಜೆ ಎನ್ನುವ ಶಬ್ದಕ್ಕೆ ಅರ್ಥ ನಮ್ಮ ಕಲ್ಪನೆ ಇರ್ತದೆ. ಒಂದು ಮೂರ್ತಿ ಬೇಕು, ಒಂದು ಕಲಶ ಬೇಕು, ಒಂದು ಮಂಡಲ ಬೇಕು, ಮತ್ತೊಂದು ಏನೋ ಬೇಕು, ಇನ್ನೊಂದು ಬೇಕು. ಇದೆಲ್ಲ ಬಹಳಷ್ಟು ನಾವು ಆಲೋಚನೆಗಳನ್ನು ಮಾಡ್ತೇವೆ. ದೇವರನ್ನು ಕಾಣಬೇಕಾಗಿದ್ದರೆ ಪ್ರಾಯಶಃ ಇದೆಲ್ಲ ಬೇಡ ಅಂತ ಅರ್ಥ ಅಲ್ಲ. ಇದೆಲ್ಲ ಇಲ್ಲದೆಯೂ ದೇವರನ್ನು ಕಾಣಲಿಕ್ಕಾಗ್ತದೆ. ಒಂದು ಚಿಕ್ಕದಾಗಿರುವಂತಹ ಕಥೆಯನ್ನು ಹೇಳಿ ಇದರ ಮಹತ್ವ ಹೇಳ್ತೇನೆ ನಾನು. ಒಂದು ಚಿಕ್ಕ ಮಗು, 7 ವರ್ಷದ ಮಗು. ಆ 7 ವರ್ಷದ ಮಗುವಿಗೆ ಅಗಾಧ ಜ್ಞಾನ ಇತ್ತು. ಆ ಮಗು ಹೇಳ್ತದೆ, ಸ್ವಲ್ಪ ಕಲ್ತ್ಕೊಂಡು ಬಂದಿದ್ದಾನೆ ಆ ಹುಡುಗ, ಎಲ್ಲ ಕಡೆ ದೇವರಿದ್ದಾರೆ 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 ಅಂತ ಹೇಳ್ತಾ ಇರುವಂತ ಮಗು. ಆ ಮಗುವಿನ ತಂದೆ ಅವನು ದುಷ್ಟ ಪ್ರವೃತ್ತಿ ಉಳ್ಳಂತಹ ವ್ಯಕ್ತಿ. ಅವನು ಶುದ್ಧ ನಾಸ್ತಿಕ. ಇಲ್ಲ, ದೇವರಿಲ್ಲ, ದೇವರು ಎಲ್ಲೂ ಕೂಡ ಇಲ್ಲ ಅಂತ. ಈ 7 ವರ್ಷದ ಮಗು ಕಣ್ಣು ಮುಚ್ಚಿದಾಗ ದೇವರು ಕಾಣ್ತಾರಪ್ಪ ಅಂತ ಹೇಳುವಂತ ಮಗು. ಎಲ್ಲ ಕಡೆಯಲ್ಲೂ ದೇವರಿದ್ದಾರೆ, ಈ ಮಾಡಿನಲ್ಲೂ ದೇವರಿದ್ದಾರೆ, ನೆಲದಲ್ಲೂ ದೇವರಿದ್ದಾರೆ, ನನ್ನ ಕೈಯಲ್ಲೂ, ಕಾಲಲ್ಲಿ, ಮದುಳಲ್ಲಿ, ಇಡೀ ನನ್ನ ಬದುಕಿನಲ್ಲಿ ದೇವರಿದ್ದಾರೆ, ಎಲ್ಲ ಕಡೆ ದೇವರಿದ್ದಾರೆ. ಆದರೆ ಇದ್ದಾರೆ ಎನ್ನುವ ನಂಬಿಕೆಯಿಂದ ನಾನು ಕಾಣಬೇಕು. ನಾನು ಕಂಡಾಗ ನಾನು ಕಾಣಬೇಕು, ಆವಾಗ ನನಗೆ ದೇವರು ಕಾಣ್ತಾರೆ. ಸಿಟ್ಟು ಬರ್ತದೆ ತಂದೆಗೆ. ಏನು ಹೇಳ್ತೀಯ? ಎಲ್ಲ ಕಡೆ ದೇವರಿದ್ದಾರೆ ಅಂತ ಹೇಳ್ತೀಯ? ಈ ಮರದಲ್ಲಿ ದೇವರಿದ್ದಾರ, ಗೋಡೆಯಲ್ಲಿ ದೇವರಿದ್ದಾರೆ, ಏನು ಕಂಬದಲ್ಲಿ ದೇವರಿದ್ದಾರ? ಮಗು ಹೇಳ್ತದೆ, ಅಪ್ಪ ಎಲ್ಲ ಕಡೆ ದೇವರಿದ್ದಾರೆ, ಯಾಕೆ ನಿನಗೆ ನಂಬಿಕೆ ಇಲ್ಲ? ನೋಡ, ನಾನು ಎದು ತಟ್ಟಿಕೊಂಡು ಹೇಳ್ತೇನೆ, ಈ ಕಂಬದಲ್ಲಿ ದೇವರಿದ್ದಾರೆ, ನೋಡು, ಕಂಬವನ್ನು ಮುಟ್ಟು ಅಂತ. ತನ್ನ ಗದೆಯನ್ನು ಹಿಡಿದು ಆ ವ್ಯಕ್ತಿ, ಹಿರಣ್ಯ ಕಶಿಪು ಎನ್ನುವ ವ್ಯಕ್ತಿ, ಆ ಕಂಬಕ್ಕೆ ಗದೆಯನ್ನು ಒಂದು ಹೊಡಿತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಆ ಕಂಬದಿಂದ ಒಂದು ದಿವಸವೂ ಕಂಬ ಪೂಜೆ ಆಗಲಿಲ್ಲ, ಒಂದು ದಿವಸವೂ ಕಂಬಕ್ಕೆ ಪೂಜೆ ಆಗಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ದೇವರ ಆವಾಹನೆ ಆಗಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಹೂವಿಡಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಗಂಧ ಹಚ್ಚಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಧೂಪ ಆಗಲಿಲ್ಲ, ದೀಪ ಆಗಲಿಲ್ಲ, ಏನೂ ಆಗಲಿಲ್ಲ. ಏನೂ ಇಲ್ಲದೆ ಇರತಕ್ಕಂತಹ ನಿಶ್ಚಲವಾಗಿರತಕ್ಕಂತಹ ಸ್ತಂಭವನ್ನು ಒಡೆದು ನರಸಿಂಹ ರೂಪದಲ್ಲಿ ದೇವರು ಪ್ರತ್ಯಕ್ಷ ಆದರು. ಹಾಗಾದರೆ ಕಂಬದಲ್ಲಿಯೂ ದೇವರಿದ್ದಾರೆ ಎನ್ನುವ ನಂಬಿಕೆ ನಮಗೆ ಅಚಲವಾಗಿ ಇದ್ದರೆ ಪೂಜೆ ಮಾಡಲಿಕ್ಕೆ ಕಂಬವೂ ಆಗ್ತದೆ ಅಂತ ಆಯಿತು. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದರೆ, ಯಾವಾಗ ನಮಗೆ ನಂಬಿಕೆ ಇದೆಯೋ, ನಂಬಿಕೆ ಉಂಟು ಅಂತ ಆದರೆ ಪೂಜೆಯನ್ನು ಮಾಡಲಿಕ್ಕೆ ಸಾಧನಗಳು ಬಹಳಷ್ಟಿವೆ. ನಮ್ಮ ಸಂಸ್ಕೃತಿ ಅಂತಹದ್ದು. ಹರಿಯುವ ನದಿಯಲ್ಲಿ ನಾವು ದೇವತೆಯನ್ನು ಕಾಣುತ್ತೇವೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ, ಫಲ್ಗುಣಿ ಎಲ್ಲ ನದಿ ಮಾತೃಸ್ಥಾನದಲ್ಲಿಟ್ಟು ಹರಿಯುವ ನದಿಯನ್ನು ದೇವತೆ ಅಂತ ಕಾಣುತ್ತೇವೆ. ಬೆಳೆಯುವ ವೃಕ್ಷವನ್ನು ದೇವತೆ ಅಂತ ಕಾಣುತ್ತೇವೆ. ಪಶುಗಳನ್ನು ದೇವತೆ ಅಂತ ಕಾಣುತ್ತೇವೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕನ್ಯಕಾ, ಪರಮೇಶ್ವರಿ, ಬ್ರಹ್ಮಚಾರಿ ಅಂತ ನಾವು ಕಂಡು ಪೂಜೆ ಮಾಡ್ತೇವೆ. ದೊಡ್ಡವರಲ್ಲಿಯೂ ಕೂಡ ನಾವು ಮುತ್ತೈದೆ ಎನ್ನುವ ಮಹಾಲಕ್ಷ್ಮಿ ಸಂಕಲ್ಪದಲ್ಲಿ ವ್ಯಕ್ತಿಯಲ್ಲಿ ನಾವು ದೇವರನ್ನು ಕಾಣುತ್ತೇವೆ. ಎಲ್ಲ ಕಡೆಯೂ ದೇವರನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೆಲವು ವೈಶಿಷ್ಟ್ಯ ಅಂತ ಇದೆ, ಬಹಳ ಸುಲಭ ಇದೆ. ಒಂದು ಕಲಶ ಇಟ್ಟು, ಕಲಶ ಅಂದರೆ ಶಬ್ದಕ್ಕರ್ಥ ಏನು? ತಂಬಿಗೆಯಲ್ಲಿ ನೀರು ಹಾಕಿ, ಸ್ವಲ್ಪ ಶುದ್ಧದ ಹೂ ಹಾಕಿ, ತುಳಸಿ ಹಾಕಿ, ಆ ಕಲಶದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟು
ಅದಕ್ಕೆ ಬೇಕಾದ ಶೃಂಗಾರ ಮಾಡಿ ಅಲಂಕಾರ ಮಾಡಿ ಮಹಾಲಕ್ಷ್ಮಿ ನಾನು ಅಲಂಕರಿಸಿದ ಈ ಕಲಶದಲ್ಲಿ ಇದ್ದಾಳೆ ಎನ್ನುವ ಭಾವವನ್ನು ತೊಟ್ಟು ಕೈ ಮುಗಿದರೆ ನಿಶ್ಚಯವಾಗಿಯೂ ಕೂಡ ಮಹಾಲಕ್ಷ್ಮಿ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾಳೆ. ವರಮಹಾಲಕ್ಷ್ಮಿ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಅದನ್ನು ಸ್ವೀಕಾರ ಮಾಡಿಕೊಳ್ತಾಳೆ. ಬೇಕಾದ ಅಭೀಷ್ಟವನ್ನು ಒದಗಿಸಿಕೊಡಲೇಬೇಕು, ಕೊಟ್ಟೆ ಕೊಡ್ತಾಳೆ. ಇದು ಒಂದು ಸಾಧನ. ಆದರೆ ಇನ್ನು ಮಂಡಲಗಳನ್ನು ಹಾಕಿ ಮಂಡಲಗಳಲ್ಲಿ ದೇವರನ್ನು ಪೂಜೆ ಮಾಡಿ, ಮಂಡಲ ಬೇರೆ, ರಂಗೋಲೆ ಬೇರೆ. ರಂಗೋಲೆ ಎನ್ನುವಂತಹದ್ದು ಬೇರೆ, ಮಂಡಲ ಎನ್ನುವಂತಹದ್ದು ಬೇರೆ. ಈ ವ್ಯತ್ಯಾಸವನ್ನು ನಾವು ಬಹಳಷ್ಟು ಗಮನಿಸಲಿಕ್ಕಿದೆ. ಮಂಡಲವನ್ನು ಹಾಕಬೇಕಾಗಿದ್ದರೆ ಒಂದು ಮಂಡಲ ಅದು ಇಷ್ಟೇ ಅಳತೆಯಲ್ಲಿ ಬರಬೇಕು, ಈ ಬಣ್ಣದಲ್ಲಿಯೇ ಇರಬೇಕು, ಈ ಬಣ್ಣ ಇಲ್ಲಿಯೇ ಹಾಕಬೇಕನ್ನತಕ್ಕಂಥ ನಿಯಮ ಇದೆ ಮಂಡಲಕ್ಕೆ. ರಂಗೋಲೆಗೆ ಆ ನಿಯಮಗಳಿಲ್ಲ. ಯಾವ ಬಣ್ಣವನ್ನು ಎಲ್ಲಿ ಬೇಕಾದರೂ ಹಾಕಬಹುದು, ಕಣ್ಣಿಗೆ ಸುಂದರ ಕಾಣಲಿಕ್ಕೆ ಎಲ್ಲಿ ಬೇಕಾದರೂ ಶೇಡಿಂಗ್ ಕೊಡಬಹುದು. ಮಂಡಲದಲ್ಲಿ ಶೇಡಿಂಗ್ ಅಲ್ಲ, ಮಂಡಲಕ್ಕೆ ಮಂಡಲದ್ದೇ ಆಗಿರತಕ್ಕಂತಹ ನಿಯಮ ಇದೆ. ಆ ನಿಯಮಕ್ಕನುಗುಣವಾಗಿ ಪೂಜೆ ಮಾಡಬೇಕು. ಆ ನಿಯಮದ ಹಿಂದೆಯೂ ದೊಡ್ಡ ಐತಿಹ್ಯ ಇದೆ, ಅದೀಗ ಬೇಡ. ಅಂತೂ ಅದರದ್ದು ಪ್ರತ್ಯೇಕವಾಗಿರತಕ್ಕಂತಹ ಒಂದು ಇತಿಹಾಸ ಎನ್ನುವಂತಹದ್ದು ಇದೆ. ಒಂದು ಒಳ್ಳೆಯ ಮಂಡಲವನ್ನು ಹಾಕಿ ಮಹಾಲಕ್ಷ್ಮಿಯಲ್ಲಿ ಬಂದಿದ್ದಾಳೆ ಅಂತ ನಾವು ಕಲ್ಪಿಸಿಕೊಂಡು ಕೈ ಮುಗಿದು ಪೂಜೆ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೂ ಆಗ್ತದೆ. ಒಂದು ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವರನ್ನು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಮಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೂ ಆಗ್ತದೆ. ಅಂತೂ ಒಂದು ಹೇಳಬಹುದು, ಕಣ್ಣು ತೆರೆದಾಗ ಯಾವ ಮಹಾಲಕ್ಷ್ಮಿಯನ್ನು ನಾವು ಕಾಣ್ತೇವೆಯೋ ಆ ಮಹಾಲಕ್ಷ್ಮಿ ನಾವು ಕಣ್ಣು ಮುಚ್ಚಿದಾಗಲೂ ಒಳಗಡೆ ಕಂಡ್ರೆ ಹೊರಗಡೆ ಇದ್ದ ಪ್ರತೀಕಕ್ಕೆ ಪೂಜೆ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಕಲಶದಲ್ಲಿ ನಾವು ಕಂಡ ಮಹಾಲಕ್ಷ್ಮಿಯನ್ನು ಕಣ್ಣು ಮುಚ್ಚಿದಾಗಲೂ ಒಳಗಡೆ ಅವಳು ಬಂದರೆ ಅಲ್ಲಿ ಇಟ್ಟ ಸಾರ್ಥಕ ಆಯಿತು, ಆ ಸಾಧನಗಳು ಸಾರ್ಥಕ ಆಯಿತು. ಆ ಮಹಾಲಕ್ಷ್ಮಿಯನ್ನು ಕಣ್ಣು ಮುಚ್ಚಿದಾಗ ಇನ್ಯಾರದ್ದು ನೆನಪಾದರೆ ಪ್ರಾಯಶಃ ಮಾಡಿದ ಪೂಜೆಗೆ, ಅಲ್ಲಿರುವ ಸಾಧನಕ್ಕೆ, ಅಲ್ಲಿರುವ ವ್ಯವಸ್ಥೆಗಳಿಗೆ ಅರ್ಥ ಇಲ್ಲ ಅಂತ, ಅದು ಸಾರ್ಥಕತೆಗೆ ಬರೋದಿಲ್ಲ ಅಂತ ಆಗ್ತದೆ. ಹಾಗಾದರೆ ಇದೆಲ್ಲ ಸಾಧನಗಳು ಯಾಕೆ ಅಂತ ಕೇಳಿದರೆ, ಕಣ್ಣು ತೆರೆದು ಕಂಡ ಸಂಗತಿಗಳು, ಸಾಧನಗಳು ಕಣ್ಣು ಮುಚ್ಚಿದಾಗ ಒಳಗಡೆ ಅದು ಮೂಡಬೇಕು, ಒಳಗಡೆ ಅದು ಕಾಣಬೇಕು. ಕಣ್ಣು ಮುಚ್ಚಿದಾಗ ಕಾಣಬೇಕು ಎನ್ನುವ ಉದ್ದೇಶದಲ್ಲಿ ಕಣ್ತುಂಬಿ ನಾವು ಶೃಂಗಾರ ಮಾಡಿ ದೇವರಿಗೆ ಬೇಕಾಗಿರುವಂತಹ ನೆಕ್ಲೆಸ್, ಬೇಕಾಗಿರುವಂತಹ ಆಭರಣವನ್ನು ಹಾಕಿ, ಯಾಕೆ ಆ ಆಭರಣದ ಆಸೆಯಿಂದ ದೇವರನ್ನು ಕಂಡಾಗ ಆ ಆಭರಣವನ್ನು ನೆನಪಿಸುವ ನೆಪದಲ್ಲಿಯಾದರೂ ಕೂಡ ದೇವರು ಮನಸ್ಸಿನ ಒಳಗಡೆ ಮೂಡ್ಲಿ ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಶೃಂಗಾರ ಮಾಡಿ ಕಣ್ಮುಚ್ಚಿದಾಗ ಮಹಾಲಕ್ಷ್ಮಿ ಕಂಡ್ಲೋ, ನಾವು ಹೊರಗಡೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಸಾರ್ಥಕತೆಗೆ ಬಂತು ಅಂತ ಆಯಿತು. ಅದರಿಂದಾಗಿ ಒಂದು ಕಲಶ ಇಟ್ಟು ದೇವರನ್ನು ಮಹಾಲಕ್ಷ್ಮಿಯ ಸ್ವರೂಪವನ್ನು ಮಾಡಿ ಬೇಕಾದ ಶೃಂಗಾರವನ್ನು ಮಾಡಿ, ಆದಷ್ಟು ಶುಚಿಕಾಮಾಹಿ ದೇವಾಹ, ಶುಚಿತ್ವ, ದೇವರಿಗೆ ಪ್ರಧಾನವಾಗಿ ಬೇಕಾಗಿರುವಂತಹದ್ದು ಶುಚಿತ್ವ. ದೇವರು ಫಸ್ಟ್ ಕೇಳುವಂತಹದ್ದು ಏನು ಕೇಳಿದ್ರೆ ಸ್ನಾನ ಮಾಡಿದ್ದೇ ಇಲ್ಲವೋ ಅಂತ ಮತ್ತೆ ಕೇಳ್ತಾರಂತೆ. ದೇವರಿಗಾಗಿ ಉಪಯೋಗಿಸುವಂತಹ ಸಾಧನಗಳು ಏನಿದೆ ಅದು ಶುಚಿಯಾಗಿ ಉಂಟೋ ಇಲ್ವೋ, ಅದಕ್ಕೋಸ್ಕರವಾಗಿಯೇ ಕಲಶದಲ್ಲಿ ಹಾಕುವಂತಹದ್ದು ನೀರು. ಹಾಲು ಹಾಕೋದಿಲ್ಲ, ಜೇನುತುಪ್ಪ ಹಾಕೋದಿಲ್ಲ, ಮತ್ತು ಬೆಲ್ಲ ಹಾಕೋದಿಲ್ಲ, ಎಷ್ಟು ಪರಿಶುದ್ಧವಾಗಿರುವಂಥ ವಸ್ತುವಾದರೂ ಹಾಕೋದಿಲ್ಲ, ನೀರನ್ನು ಹಾಕ್ತೇವೆ. ಕಾರಣ ಏನು ಕೇಳಿದರೆ, ನೀರು ಆಪಹ ಸ್ವಭಾವತಃ ಶುದ್ಧಂ, ಸ್ವಭಾವಭೂತವಾಗಿ ನೀರು ಪರಿಶುದ್ಧವಾದಂತಹ ವಸ್ತು. ಅದರಿಂದ ಸಂಸ್ಕೃತದಲ್ಲಿ ನೀರಿಗೆ ಒಂದು ಹೆಸರಿದೆ, ಏನು ಗೊತ್ತಾ? ಜೀವನ ಅಂತ ಹೆಸರಿದೆ. ನೀರಿಗೆ ಹೆಸರು ಜೀವನ ಅಂತ. ಕಲಶದಲ್ಲಿ ನೀರು ಹಾಕೋದು ಅಂದರೆ ಏನು ಗೊತ್ತಾ? ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ದೇವರಿಗೆ ಧಾರೆ ಎರೆಯುವುದು ಅಂತ ಅರ್ಥ. ಕಲಶದಲ್ಲಿ ನೀರು ಎರೆಯುವುದು ಕೇಳಿದ್ರೆ ಜೀವನವನ್ನು ಧಾರೆ ಎರೆಯುವುದು. ಯಾರಿಗೆ? ಆರಾಧನೆ ಮಾಡುವ ದೇವರಿಗೆ, ಮಹಾಲಕ್ಷ್ಮಿಯಲ್ಲಿ ನಮ್ಮ ಬದುಕನ್ನು ಧಾರೆ ಎರೆಯುವುದು ಅಂತ ಅರ್ಥ. ಆ ನಿಟ್ಟಿನಲ್ಲಿ ಪರಿಶುದ್ಧವಾದಂತಹ ವಸ್ತುಗಳನ್ನು ಕಲಶದಲ್ಲಿ ಇಟ್ಟು ಕೈ ಮುಗಿದು ಪೂಜಿಸಿದಾಗ ಮಹಾಲಕ್ಷ್ಮಿಯ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡಿತ್ತು ಅಂತ ಆದರೆ, ನಾನು ಕೊಟ್ಟ ನೈವೇದ್ಯವನ್ನು ಆ ದೇವರು
ಸ್ವೀಕಾರ ಮಾಡ್ತಾರೆ ಎನ್ನುವ ನಿಶ್ಚಲವಾಗಿರುವಂತಹ ಬುದ್ಧಿ ನಮ್ಮಲ್ಲಿ ಇದೆ ಅಂತ ಆದರೆ ದೃಢವಾಗಿ ನಂಬಬಹುದು. ನಾನು ಕೊಟ್ಟದ್ದನ್ನು ದೇವರು ತಗೊಳ್ತಾರೆ, ದೇವರು ತಗೊಂಡದ್ದು ಹೌದಾಗಿದ್ದರೆ ಅದನ್ನು ವಾಪಸ್ ಕೊಡದೆ ಇರುವುದೇ ಇಲ್ಲ. ವಾಪಸ್ ಕೊಡದೆ ಇದ್ದರೆ ಅವರಿಗೆ ಹೆಸರು ದೇವರು ಅಂತ ಆಗೋದಿಲ್ಲ, ಮನುಷ್ಯ ಅಂತ ಆಗಬಹುದು. ಅವರು ವಾಪಸ್ ಕೊಡುವುದರಿಂದಲೇ ಅವರಿಗೆ ಹೆಸರು ದೇವರು ಅಂತ ಆಗ್ತದೆ. ಅದರಿಂದಾಗಿ ಬಹಳ ಸುಲಭವಾಗಿ ನಮಗೆ ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ಆಗ್ತದೆ ವರಮಹಾಲಕ್ಷ್ಮಿ ವ್ರತವನ್ನು. ಅಂದ್ರೆ ಈಗ ಶ್ಲೋಕಗಳು ಓದುವಂಥದ್ದು ಅಂಥದ್ದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಶ್ಲೋಕಗಳು ನಾನು ಒಂದು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಸ್ಕೃತದ ಶ್ಲೋಕಗಳನ್ನು ನಾವು ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪಠಿಸುವಂತಹದ್ದು. ತುಂಬ ಜನರಿಗೆ ಒಂದು ಭ್ರಮೆ ಇದೆ, ನಾನು ಹೇಳಬೇಕು. ದೇವರನ್ನು ಆರಾಧನೆ ಮಾಡಬೇಕಾಗಿದ್ದರೆ ನಾನು ಸಂಸ್ಕೃತ ಶ್ಲೋಕಗಳನ್ನು ಪಠಿಸಬೇಕು, ಆ ಸಹಸ್ರನಾಮ ಓದಬೇಕು, ಈ ಸಹಸ್ರನಾಮ ಓದಬೇಕು, ಹಾಗೆ ಓದಿದಾಗ ಮಾತ್ರ ದೇವರು ಒಲಿತಾರೆ ಎನ್ನುವ ತಪ್ಪು ಭ್ರಮೆ ಉಂಟು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ತಪ್ಪು ಭ್ರಮೆ ಇದೆ ಅಂತ. ಯಾಕೆ ಅಂತ ಕೇಳಿದರೆ ಒಂದು ಚಿಕ್ಕ ಒಂದು ಘಟನೆ ಹೇಳ್ತೇನೆ. ನಮ್ಮ ಉಡುಪಿಯಲ್ಲಿ ನಡೆದ ಒಂದು ಘಟನೆ ನಿಮ್ಗೆಲ್ಲ ಗೊತ್ತಿರಬಹುದು. ವಾದಿರಾಜರು ಅಂತ ಸೋದೆ ಮಠದ ಯತಿಗಳು. ವಾದಿರಾಜರು ಇರುವ ಕಾಲದಲ್ಲಿ ಈ ಉಡುಪಿಯಲ್ಲಿ ಬ್ರಹ್ಮರಥವನ್ನು ಎಳೆಯುವ ಕ್ರಮ ಇದೆ. ಈ ಬ್ರಹ್ಮರಥವನ್ನು ಎಳೆಯುವಾಗ ಎಷ್ಟು ಎಳೆದ್ರು ಬ್ರಹ್ಮರಥ ಬರಲಿಲ್ಲ. ಒಂದು ಸಂದರ್ಭ ವಾದಿರಾಜರ ಕಾಲದಲ್ಲಿ ಆನೆ ಬಂದು ದೂಡಿದ್ರು. 3 ಆನೆ ಇತ್ತು ಆವಾಗ. 3 ಆನೆ ಬಂದು ದೂಡಿದ್ರು ಕೂಡ ಬ್ರಹ್ಮರಥ ಅಲ್ಲಾಡ್ಲಿಲ್ಲ. ವಾದಿರಾಜರು ಏನು ಮಾಡಿದ ಕೂಡ ತನ್ನ ಕಾವಿ ಶಾಟ್ ಇದೆ, ತನ್ನ ಕಾವಿಯ ಬಟ್ಟೆಯನ್ನು, ಹೆಗಲ ಮೇಲೆ ಇರತಕ್ಕಂಥ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು 2 ತಾಳವನ್ನು ತಗೊಂಬರ್ಲಿಕ್ಕೆ ಹೇಳಿ ತಾಳವನ್ನು ಹಿಡಿದು ಬಾರೋ ಬೇಗ ಬಾರೋ ಎನ್ನುವ ಪದ್ಯವನ್ನು ಹಾಡಿದರು. ರೋಮಾಂಚನ ಆಗ್ತದೆ. ದರದರನೆ ಆ ಬ್ರಹ್ಮರಥ ಬರ್ಲಿಕ್ಕೆ ಆರಂಭ ಆಯಿತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಯಾವುದೋ ಮಂತ್ರಕ್ಕೋ ಶ್ಲೋಕಕ್ಕೋ ಆ ರಥ ಬಂದದ್ದಲ್ಲ. ವಾದಿರಾಜರು ಹಾಡಿದ ಪದ್ಯಕ್ಕೆ ಬ್ರಹ್ಮರಥವೇ ಬಂತು ಅಂತ. ಬ್ರಹ್ಮರಥ ಹೇಳಿದರೆ 1000 ಜನ ಬೇಕು ಎಳಿಲಿಕ್ಕೆ, ಅಷ್ಟು ದೊಡ್ಡ ರಥ ಒಂದು ಭಜನೆಗೆ ಬಂತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಭಜನೆಯನ್ನು ಮಾಡಿದ್ದರೂ ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಭಜನೆಯನ್ನು ಮಾಡಿದ್ದರೂ ಕೂಡ ಆ ಮಹಾಲಕ್ಷ್ಮಿಗೆ ಸಂತೋಷ ಆಗ್ತದೆ. ಶ್ಲೋಕ ಓದಬಾರದು ಅಂತ ಅರ್ಥ ಅಲ್ಲ, ಶ್ಲೋಕವನ್ನು ಓದಲಿಕ್ಕೆ ಅಧಿಕಾರ ಇದೆ. ಆದರೆ ಶ್ಲೋಕವನ್ನು ಓದುವಾಗ, ಸಂಸ್ಕೃತದ ಶ್ಲೋಕಗಳನ್ನು ಓದುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ. ಈ ಜಾಗ್ರತೆ ಇಲ್ಲದೆ ಇದ್ದರೆ ಆ ಶ್ಲೋಕಕ್ಕೆ ಇರುವ ಏನು ಅರ್ಥವೋ ಆ ಅರ್ಥ ಅನರ್ಥ ಆಗುವ ಸಾಧ್ಯತೆ ಉಂಟು, ಅಪಾರ್ಥ ಆಗುವ ಸಾಧ್ಯತೆ ಉಂಟು. ಚಿಕ್ಕ ಉದಾಹರಣೆ ಹೇಳ್ತೇನೆ. ನಾವು ದೇವರಿಗೆ ಫ್ರೂಟ್ಸ್ ಇಡ್ತೇವೆ, ನಮ್ಮ ಇಂಗ್ಲಿಷಿನ ಫ್ರೂಟ್ಸ್ ಇಡ್ತೇವೆ. ನಮ್ಮ ಕನ್ನಡಕ್ಕೂ ಸಂಸ್ಕೃತಕ್ಕೂ ಇಂಗ್ಲಿಷಿಗೂ ತುಂಬ ವ್ಯತ್ಯಾಸ ಇದೆ. ಈ ಅಕ್ಷರಗಳಲ್ಲಿ ಪ ಫ ಬ ಭ ಮ ಅಂತ ಇದೆ ಅಲ್ವಾ? ಇದು ಸಂಸ್ಕೃತದ ಪ ಫ ಬ ಭ ಮ. ಕನ್ನಡದ್ದು ಪ ಫ ಬ ಭ ಮ ಅಲ್ಲ, ಕನ್ನಡದ್ದು ಪ ಫ ಬ ಭ ಮ ಅಂತ. ಕನ್ನಡದಲ್ಲಿ ಫ ಅಕ್ಷರ ಇದೆ, ಸಂಸ್ಕೃತದಲ್ಲಿ ಫ ಅಕ್ಷರ ಅಂತ ಇದೆ. ನಾವು ದೇವರಿಗೆ ಫ್ರೂಟ್ಸ್ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ? ಫಲಂ ಸಮರ್ಪಯ ಅಂತ ಅಲ್ವಾ? ಸಂಸ್ಕೃತದಲ್ಲಿ ಫಲ ಹೇಳಿದರೆ ಮಾಂಸ, ಸಂಸ್ಕೃತದಲ್ಲಿ ಫಲ ಹೇಳಿದರೆ ಮಾಂಸ, ಸಂಸ್ಕೃತದಲ್ಲಿ ಫಲ ಅಂತ ಹೇಳಿದರೆ ಅದು ಫ್ರೂಟ್ಸ್ ಅಂತ ಅರ್ಥ. ಹಾಗಾದರೆ ನಾವು ಮಾಡುವ ಉಚ್ಚಾರಣೆಯಲ್ಲಿ ಸ್ವಲ್ಪ ಒಂದು ನಮ್ಮ ಪ್ರೆಷರಿನಲ್ಲಿ, ಉಚ್ಚಾರಣೆಗಿಂತಲೂ ಪ್ರೆಷರ್, ನಾವು ಹಾಕುವ ಒಂದು ಪ್ರೆಷರ್ ಹೆಚ್ಚು ಕಡಿಮೆಯಾದರೆ ಅರ್ಥ ವಿರುದ್ಧವಾದ ಅರ್ಥ ಬರ್ತದೆ. ನಾನು ಫಲ ಕೊಡ್ತಾ ಇದ್ದೇನೆ ಅಂತ ಹೇಳುವ ಬದಲು ನಾನು ಮಾಂಸ ಕೊಡ್ತಾ ಇದ್ದೇನೆ ಅಂತ ಹೇಳುವ ಅರ್ಥ ಬಂದು ಅದು ಅನರ್ಥವೇ ಅದರ ಫಲ ಬರುವ ಸಾಧ್ಯತೆ ಇರೋದರಿಂದ ಇಂತಹದ್ದು ತುಂಬ ಇದೆ. ಸಕೃತ್ ಅಂತ ಹೇಳಿದ್ರೆ 1 ಬಾರಿ ಅಂತ ಅರ್ಥ, ಶಕೃತ್ ಅಂತ ಹೇಳಿದ್ರೆ ಮಲ ಅಂತ ಅರ್ಥ. ಸಕೃತ್ತಿಗೂ ಶಕೃತ್ತಿಗೂ ತುಂಬ ವ್ಯತ್ಯಾಸ ಇಲ್ಲ. ಅಲ್ಲಿ ಸಾ ಬೇರೆ, ಶಾ ಬೇರೆ, ಶಾ ಬೇರೆ. ಒಂದು ತಲೆಗೆ ಹೊಡೆಯುವ ಶಾ,
ಮತ್ತೊಂದು ಹಲ್ಲಿಗೆ ಹೊಡೆಯುವ ಶ, ಮತ್ತೊಂದು ನಾಲಿಗೆಯನ್ನು ಹೊರಡುವಂತಹ ಸ. ಅದು ಬೇರೆ, ಶಾ ಬೇರೆ, ಶಾ ಬೇರೆ, ಸಾ ಬೇರೆ. ಯಾಕೆ ಹೇಳಿದ ಕೇಳಿದ್ರೆ ಈ ವ್ಯತ್ಯಾಸಗಳನ್ನು ಗಮನಿಸಿಕೊಂಡು ಪ್ರಾಯಶಃ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳುವುದು ಕಷ್ಟ ಸಾಧ್ಯ ಆಗಿರುವುದರಿಂದ ಅಂತಹ ಪ್ರಾಕ್ಟೀಸ್ ಇರುವಂತಹ ವ್ಯಕ್ತಿಗಳಾಗಿದ್ದರೆ ಯಾವ ಶ್ಲೋಕಗಳನ್ನು ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮಗಳನ್ನು ಶ್ಲೋಕಗಳನ್ನು ಹೇಳಿ ದೇವರನ್ನು ಕೈ ಮುಗಿದು ಪೂಜೆ ಮಾಡಲಿಕ್ಕೇನು ತೊಂದರೆ ಇಲ್ಲ. ಒಳ್ಳೆಯ ಸುಲಭವಾದ ಸಾಧನ ಯಾವುದು ಅಂತ ಕೇಳಿದರೆ ಭಜನೆ. ಯಾಕೆ ಈ ಮಂತ್ರ ಅಂತ ನಾವು ಹೇಳ್ತೇವೆ. ಈ ಮಂತ್ರ ಅಂದರೆ ಏನು ಗೊತ್ತಾ? ಭಜನೆಯಲ್ಲಿ ಏನಿದೆಯೋ ಅದೇ ಮಂತ್ರದಲ್ಲಿ ಸಂಸ್ಕೃತದಲ್ಲಿ ಉಂಟು ಅಷ್ಟೇ. ಭಾಷೆ ಮಾತ್ರ ವ್ಯತ್ಯಾಸ, ವಿಷಯ ಒಂದೇ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ. ಏನರ್ಥ? ಒಳ್ಳೊಳ್ಳೆಯ ವಸ್ತುಗಳು, ಒಳ್ಳೊಳ್ಳೆಯ ವಿಷಯಗಳು ನನ್ನ ಕಿವಿಗೆ ಬೀಳಲಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮ. ನನ್ನ ಕಣ್ಣಿನಿಂದ ಒಳ್ಳೊಳ್ಳೆಯ ಸಾಧನಗಳನ್ನು ನಾನು ನೋಡುವ ಹಾಗೆ ಆಗಲಿ. ಇದೆಲ್ಲ ನಮಗೆ ಭಜನೆಯಲ್ಲಿ, ಬೇರೆ ಬೇರೆ ಭಜನೆಯಲ್ಲಿ ಬರತಕ್ಕಂತಹದ್ದೇ. ಭಜನೆಯನ್ನು ಹಾಡುವುದು ಒಂದೇ, ಮಂತ್ರವನ್ನು ಹೇಳುವುದು ಕೂಡ ಒಂದೇ ಆಗ್ತದೆ. ಅದರಿಂದ ಅಭ್ಯಾಸ ಇದ್ದವರು ಮಂತ್ರಗಳನ್ನು ಅಥವಾ ಅಷ್ಟೋತ್ತರಾದಿಗಳನ್ನು ಹೇಳುವುದಕ್ಕೆ ಯಾವ ತೊಂದರೆಯೂ ಕೂಡ ಇಲ್ಲ. ಅಥವಾ ಸುಲಭ ಸಾಧ್ಯವಾದಂತಹ ಭಜನೆಗಳನ್ನು ಮಾಡುವುದಕ್ಕೆ ಯಾವ ತೊಂದರೆಗಳು ಕೂಡ ಇಲ್ಲ. ಯಾವುದನ್ನೇ ಮಾಡುವುದಾದ್ರೂ ಸಮೇತ ಉಚ್ಚಾರಗಳನ್ನ ಮತ್ತು ನಿಷ್ಠೆ, ಭಕ್ತಿ ಇರುವಂತದ್ದು ಬಹಳಷ್ಟು ಅಲ್ಲಿ ಅಗತ್ಯ ಇರುವಂತದ್ದು. ಹೌದು ಹೌದು.